ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು MHRD UDICE ಪ್ಲಸ್ನಲ್ಲಿ ಹೊಸದಾಗಿ ಎನೇಬಲ್ ಮಾಡಿರುವಂಥ ಒಂದು ಹೊಸ ಫೀಚರ್ ಬಗ್ಗೆ ಅಂದರೆ ಹೊಸ ಅಪ್ಡೇಟ್ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದೇನು ಅಂತಂದರೆ, ಮಗುವಿನ ಕ್ಲಾಸ್ LKGಯಲ್ಲಿ ಇರುವಂತಹ ಮಗುವನ್ನು ಏನಾದರೂ ನೀವು ಡೈರೆಕ್ಟಾಗಿ ಏಜ್ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡಿದ್ರಿ ಈ ವರ್ಷ ಅಂತಂದರೆ, ಆ ಮಗುವಿನ ಕ್ಲಾಸನ್ನು ಕೂಡ ನೀವು UKGಗೆ ಮೊದಲು ಪ್ರಮೋಟ್ ಮಾಡಿಕೊಂಡು ನಂತರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವ ರೀತಿ ಶಿಫ್ಟ್ ಮಾಡಬೇಕು ಅನ್ನುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಇಲಾಖೆಯಿಂದ ಬರುವಂತಹ ಸಾಕಷ್ಟು ಇಂಥ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ UDICE ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಎಲ್ಲ ಮಾಡ್ಯೂಲ್ಸ್ ಬಂದಾಗ ಸ್ಟೂಡೆಂಟ್ ಮಾಡ್ಯೂಲ್ ಮುಂದಿರುವಂತಹ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಈ ರೀತಿಯ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಶಾಲಾ ಲಾಗಿನ್ ಪೇಜ್ಗೆ ಹೋಗಿರ್ತೀರಿ. ಇಲ್ಲಿ 2025-26 ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಬರುವಂತಹ ಸ್ಕೂಲ್ ಇನ್ಫಾರ್ಮೇಷನ್ ಪಾಪಪ್ ಮೆಸೇಜ್ ಕೆಳಗಡೆ ಇರುವಂತಹ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವ ಮಗುವಿನ ಕ್ಲಾಸ್ ಮತ್ತು ಸೆಕ್ಷನನ್ನು ಶಿಫ್ಟ್ ಮಾಡಬೇಕಾಗಿದೆಯೋ ಆ ಮಗುವಿನ ಶಿಫ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಕ್ಲಾಸ್ ಆರ್ ಸೆಕ್ಷನ್ ಶಿಫ್ಟ್ ಅಂತಿದೆಯಲ್ಲ, ಆ ಆಪ್ಷನನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ ಕ್ಲಾಸ್ ಆರ್ ಸೆಕ್ಷನ್ ಶಿಫ್ಟ್ 2025-26 ಅಂತ ವಿಂಡೋ ಓಪನ್ ಆಗುತ್ತೆ. ನೀವಿಲ್ಲಿ ನೋಟ್ನಲ್ಲಿ ಗಮನಿಸ್ಬೋದು, ಕ್ಲಾಸ್ ಶಿಫ್ಟ್ ಈಸ್ ಅಲೌಡ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ನರ್ಸರಿ ಆರ್ KG ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ. ಅಂದರೆ ನೀವು ಲಾಸ್ಟ್ ಇಯರ್ LKG ಓದಿದಂಥ ಮಗುವನ್ನು ವಯಸ್ಸಿನ ಆಧಾರದ ಮೇಲೆ ಏನಾದರೂ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿದರೆ ಅಂಥ ಮಕ್ಕಳನ್ನು ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ, LKGಯಿಂದ UKGಗೆ MHRDಯಲ್ಲಿ ಪ್ರಮೋಟ್ ಮಾಡಬೇಕು. ಹೇಗೆ ಪ್ರಮೋಟ್ ಮಾಡಬೇಕು ಅನ್ನೋದು ವಿಡಿಯೋನ ನಾನು ಈಗಾಗಲೇ ಮಾಡಿದ್ದೀನಿ. ನಮ್ಮ ಎ ವಿ ಶೆಟ್ಟಿ ಚಾನಲಿಂದ ನೀವು ನೋಡ್ಕೊಳ್ಬೋದು. ಅದಾದ ನಂತರ ನಾವೇನಂದರೆ ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಕ್ಲಾಸ್ ಅಂತಿದೆಯಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ಅಡ್ಮಿಷನ್ ಮಾಡ್ಕೊಂಡಿರ್ಬೋದು, ಬಟ್ ಇಲ್ಲಿ ನೀವು ಪ್ರಮೋಟ್ ಮಾಡಿದಾಗ ಅದು UKGಗೆ ಹೋಗಿರುತ್ತೆ ಮಗು. ಸೊ ಇಲ್ಲಿ UKG ಅಂತ ಸೆಲೆಕ್ಟ್ ಕ್ಲಾಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಸೆಕ್ಷನಲ್ಲಿ ಆಲ್ ಅಂತಿದೆಯಲ್ಲ, ಯಾವ ಸೆಕ್ಷನ್ ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ UKGಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಡೀಟೇಲ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ರೈಟ್ ಸೈಡಿಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಕ್ಲಾಸ್ ಮತ್ತು ಸೆಕ್ಷನ್ ಅಂತ ಇದೆ. ಈ ಕಾಲಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಗುವಿನ ಕ್ಲಾಸ್ ಅಂತಿದೆಯಲ್ಲ, ಅಲ್ಲಿ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಮಗು ಈಗ UKGಗೆ ಪ್ರಮೋಟ್ ಮಾಡಿದ್ದೀರಿ, ಅದ್ರ ಹಿಂದೆ ಇದ್ದದ್ದು LKG ಮತ್ತು ಮುಂದೆ ಬರುವಂಥ ಫಸ್ಟ್ ಸ್ಟ್ಯಾಂಡರ್ಡ್ ಎರಡೂ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತವೆ. ನೀವೀಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸೆಲೆಕ್ಟ್ ಸೆಕ್ಷನ್ ಮೇಲೆ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮುಂದೆ ಇರುವಂತಹ ಆ್ಯಕ್ಷನ್ ಕಾಲಮಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ, ಓಕೆ ಕೊಡಿ. ಆಗ ಈ ರೀತಿ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತೇಳಿ ನಿಮಗೆ ಪಾಪಪ್ ಮೆಸೇಜ್ ಮೂಲಕ ಡಿಸ್ಪ್ಲೇ ಆಗುತ್ತೆ. ಆಗ ನೀವು ಮಗುವನ್ನು LKGನಿಂದ UKG ಮಾಡಿದ್ರಿ, ಈಗ UKGನಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂದರೆ ನೀವೇನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡ್ಕೊಂಡಿದ್ದೀರಲ್ಲ ಆ ಕ್ಲಾಸಿಗೆ ಸಕ್ಸಸ್ಫುಲಿ ಚೇಂಜ್ ಮಾಡಿದಂಗೆ ಆಗುತ್ತೆ. ಆಗ ಸ್ಕೂಲ್ ಡ್ಯಾಶ್ಬೋರ್ಡಲ್ಲಿ ಹೋಗಿಬಿಟ್ಟು ವ್ಯೂ ಸೆಕ್ಷನ್ ವೈಸಲ್ಲಿ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳ ಲಿಸ್ಟನ್ನು ನೀವು ಓಪನ್ ಮಾಡಿದಾಗ ಅಲ್ಲಿ ಆ ಮಗುವಿನ ಹೆಸರು ಡಿಸ್ಪ್ಲೇ ಆಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಕ್ಲಾಸ್ ಅಥವಾ ಸೆಕ್ಷನನ್ನು ಚೇಂಜ್ ಮಾಡಿಕೊಳ್ಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.